ಕ್ಷೇತ್ರದ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳವು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಬೆಳಗಾವಿ ವಿಭಾಗದ 5 ಜಿಲ್ಲೆಗಳ ಪತ್ತಿನ ಸಂಘಗಳ ಪದಾಧಿಕಾರಿಗಳಿಗಾಗಿ ಇದೇ ಮಾರ್ಚ್ 5ರಂದು ಬೆಳಗಾವಿಯಲ್ಲಿ ವಿಶೇಷ ಶೈಕ್ಷಣಿಕ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಮಹಾಮಂಡಳದ ನಿರ್ದೇಶಕರಾದ ಡಾಕ್ಟರ್ ಸಂಜಯ್ ಹೊಸಮಠ ಅವರು ತಿಳಿಸಿದರು. ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಬೆಳಗಾವಿ, ಧಾರವಾಡ, ಕಾರವಾರ, ಗದಗ ಹಾಗೂ ಹಾವೇರಿ ಜಿಲ್ಲೆಗಳ ವ್ಯಾಪ್ತಿಯ ಸಹಕಾರ ಪತ್ತಿನ ಸಂಘಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗಾಗಿ 1 ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 5 ಗುರುವಾರ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯ ಮಹಾಂತೇಶ ನಗರದ ಮಹಾಂತ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಪತ್ತಿನ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಕಾರ್ಯಾಗಾರದಲ್ಲಿ ಮುಖ್ಯವಾಗಿ ಸಹಕಾರ ಪತ್ತಿನ ಸಂಘಗಳ ಭವಿಷ್ಯಕ್ಕಾಗಿ ವಿಮಾ ಯೋಜನೆಗಳು, ವೈವಿಧ್ಯಮಯ ಕಾರ್ಯಪದ್ಧತಿ, ಕಾಯಿದೆ ಮತ್ತು ನಿಯಮಗಳ ಕುರಿತು ತಜ್ಞರಿಂದ ಮಾರ್ಗದರ್ಶನ ನೀಡಲಾಗುವುದು. ಸಮಾರಂಭದಲ್ಲಿ ಸಹಕಾರ ಇಲಾಖೆಯ ಜಂಟಿ ನಿಬಂಧಕರಾದ ಕಲ್ಲಪ್ಪ ಒಬಳ್ಳೊಳ್ಳ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸಹಕಾರ ಕ್ಷೇತ್ರದ ಸಬಲೀಕರಣಕ್ಕೆ ಈ ಕಾರ್ಯಾಗಾರವು ಪೂರಕವಾಗಲಿದ್ದು, ಸಂಬಂಧಪಟ್ಟ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಡಾಕ್ಟರ್ ಸಂಜಯ್ ಹೊಸಮಠ ಅವರು ಮನವಿ ಮಾಡಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಉಮೇಶ್ ಬಾಳಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಗುರುವಾರ 5ನೇ ತಾರೀಕು ಮಹಾಂತೇಶ ನಗರದ ಮಹಾಂತ ಭವನದಲ್ಲಿ 1 ದಿನದ ಶೈಕ್ಷಣಿಕ ಕಾರ್ಯಾಗಾರ ಪತ್ತಿನ ಸಂಘಗಳಿಗೆ ಮಾಡ್ತಾ ಇದ್ದೇವೆ. ಯಾಕೆ ಇದನ್ನ ನಾವು ಹಮ್ಮಿಕೊಂಡೇವಂದ್ರ, ಈಗ ನಮ್ಮ ಪತ್ತಿನ ಸಂಘಗಳಲ್ಲಿ ಈಗ ಡೇ ಟು ಡೇ ಆಕ್ಟಿವಿಟೀಸ್ ನಾವ್ ಏನ್ ಮಾಡ್ತೇವೆ, ಕೆಲವೊಂದಿಷ್ಟು ನಮ್ಗೆ ತೊಂದರೆ ತಾಪತ್ರೆಗಳು ಅನುಭವಿಸ್ತಾ ಇದ್ದೇವೆ. ಈಗ ಸಾಲ ಕೊಟ್ಟಿರ್ತೇವೆ, ಸಾಲಗಾರ ಸಾಯ್ತಾರ, ಸತ್ ಮೇಲೆ ಇನ್ಶೂರೆನ್ಸ್ ಇರಲ್ಲ. ಆ ಇನ್ಶೂರೆನ್ಸ್ ಮೇನ್ ನಾವು ಇಲ್ಲಿ ಸಬ್ಜೆಕ್ಟ್ ಇಟ್ಟಿದ್ದೇವೆ. ಎಲ್ಲಾ ಸೊಸೈಟಿ ಅವರು ಈ ಇನ್ಶೂರೆನ್ಸ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಮೇನ್ಲಿ ಲೋನ್ಗೆ ಇದು ಲೋ ಪ್ರೀಮಿಯಂ ಹೈ ರಿಸ್ಕ್ ಇರೋ ಒಂದು ಇದನ್ನ ಬಾಂಬೆ ಪಾಲಿಸಿ ಗ್ರೇಸ್ ಇನ್ಶೂರೆನ್ಸ್ ಬ್ರೋಕರ್ಸ್ ಅವ್ರು ನಾವು ಕರ್ಸಿದ್ದೇವೆ. ಅವರು ಮಲ್ಟಿಪಲ್ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಅವರು ಟೈಅಪ್ ಇದಾವೆ. ಯಾಕಂದ್ರೆ ಈಗ ನಾವು ರಗಡ್ ಉದಾಹರಣೆ ನೋಡಿ, ಮೊನ್ನೆ ನಮ್ ಸೊಸೈಟಿಯಾಗ ಒಬ್ಬರು ಒಂದು ಆಕ್ಸಿಡೆಂಟಲ್ ಡೆತ್ ಆಯ್ತು. ಈಗ ಬೇರೆ ಇದರಿಂದ ಅವ್ರು ಮ್ಯಾಕ್ಸಿಮಮ್ 5 ಲಕ್ಷ ರೂಪಾಯಿ ಅಷ್ಟ ಇದನ್ನ ಆಗುತ್ತೆ. ಇವ್ರದ್ದು ಅನ್ಲಿಮಿಟೆಡ್. ಆಮೇಲೆ 65 ವರ್ಷವರೆಗೂ ಇವರು ಅದಕ್ಕೊಂದು ಸವಲತ್ತು ಕೊಟ್ಟಿದ್ದಾರೆ, 65 ವರ್ಷವರೆಗೂ. ಸೊ ಈಗ ಒಂದು 20-25 ಲಕ್ಷಕ್ಕೆ ನಾವು ಲೋನ್ ಕೊಟ್ಟಾಗ ಅವ್ರಿಗೆ ಏನ ಮೈಟಿ ಹೊಂದಾಗ ಅವ್ರ ಮನೆಯವ್ರಿಗೆ ಭಾರ ಆಗಬಾರ್ದು, ಅವ್ರ ಜಮೀನ್ದಾರಿಗೆ ಭಾರ ಆಗಬಾರ್ದು. ಆಗೋಸ್ಕರ ಈ ಒಂದು ವಿಮಾ ಯೋಜನೆಯ ಉಪಯೋಗವನ್ನು ನಾವು ಪತ್ತಿನ ಸಂಘಗಳಿಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಪಾಲಿಸಿ ಗ್ರೇಸ್ ಇನ್ಶೂರೆನ್ಸ್ ಅವ್ರು ಬಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರು ಇದಾರೆ. ಆಮೇಲೆ ಬೆಂಗಳೂರಿನ ಜಂಟಿ ನಿಬಂಧಕರಾದ ಸಂತೋಷ್ ಕುಮಾರ್, ನಿವೃತ್ತಿ ಜಂಟಿ ನಿಬಂಧಕರು, ಅವರು ಕಾರ್ಯಸ್ಥಳದಲ್ಲಿ ಒತ್ತಡ ನಿರ್ವಹಣೆ ಬಗ್ಗೆ, ಈಗ ನಮ್ಮ ಸೊಸೈಟಿ ಅವರಿಗೆ ಈಗ ಮಾರ್ಚ್ ಎಂಡ್ ಬಂದಂತ ಪ್ರೆಷರ್ ಬಹಳ ಆಗಿಬಿಡ್ತೈತಿ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಆಮೇಲೆ ಸಾಲ ವಸೂಲಾತಿ ಹೆಂಗ್ ಆಗ್ಬೇಕು. ಮೇನ್ ಈಗ ಸಾಲ ವಸೂಲಾತಿಗಳ ಬಗ್ಗೆ ನಾವು ಬಹಳ ನಮ್ಮಲ್ಲಿ ಕೊರತೆ ಇದೆ. ನಮ್ ಟಾರ್ಗೆಟ್ ನಾವು ರೀಚ್ ಆಗವಲ್ಲು, NPAಗಳು ಬಹಳ ಉಳಾಗತ್ತವ. ಸೊ ಅದಕ್ಕೋಸ್ಕರ ಹೇಳಲಿಕ್ಕೆ ಸಂತೋಷ್ ಕುಮಾರ್ ಅಂತ ಒಬ್ಬ ನುರಿತ ಜಾಯಿಂಟ್ ರಿಜಿಸ್ಟರ್ ಬೆಂಗಳೂರಿಂದ ಬರತ್ತಾರ. ಅದ್ರ ಜೊತೆ ನಮ್ಮ ಶಿಸ್ತು ನಿರ್ವಹಣೆ, ಡಿಸಿಪ್ಲಿನ್ ಹೆಂಗ್ ನಾವು ಮೇಂಟೈನ್ ಮಾಡ್ಬೇಕು, ಡಿಸಿಪ್ಲಿನ್ ಆಕ್ಷನ್ ಹೆಂಗ್ ಇರಬೇಕು, ಅದಕ್ಕೋಸ್ಕರ ಅವ್ರಿಗೇನೋ ಒಂದು ಫುಲ್ ಡೇ ಅವ್ರಿಗೆ ಕೊಟ್ಟಿದ್ದೇವೆ. 3 ಸೆಷನ್ ಇದಾವೆ. 1 ಸೆಷನ್ ಇನ್ಶೂರೆನ್ಸ್ ದವ್ರು ಕೊಟ್ಟು, ಇನ್ನು 2 ಸೆಷನ್ ನಮ್ಮ ಜಂಟಿ ನಿಬಂಧಕರಿಗೆ ಕೊಟ್ಟಿದ್ದೇವೆ. ಆಮೇಲೆ ಈಗ ನಾವು ಪತ್ತಿನ ಸಹಕಾರಿ ಸಂಘಗಳು ನಾವು ಒಂಥರ ಈಗ ಅರ್ಬನ್ ಬ್ಯಾಂಕ್ ಲೆವೆಲ್ ನಮ್ಮ ಕಾರ್ಯಚಟುವಟಿಕೆಗಳು ನಾವು ಮಾಡಾಕತ್ತೇವೆ. ಈಗ 100 ಕೋಟಿ, 200 ಕೋಟಿ, 300 ಕೋಟಿಗಳವರೆಗೂ ನಮ್ಮ ಸಂಸ್ಥೆಗಳು ಬೆಳೆದಿದ್ದಾವೆ. ಸೊ ಅಲ್ಲಿ ನಾವು ಮೌಲ್ಯವರ್ಧಿತ ಸೇವೆಗಳನ್ನು ನಮ್ಮ ಗ್ರಾಹಕರಿಗೆ ಯಾವ ರೀತಿ ಕೊಡಬೇಕು, ನಾವು ಹೆಂಗ್ ಅಪ್ಗ್ರೇಡ್ ಆಗ್ಬೇಕು. ಯಾಕಂದ್ರೆ ಈಗ 10 ಕೋಟಿ ಈಗ ಬಹಳ ಕಡಿಮೆ ಸಂಸ್ಥೆ, ಎಲ್ಲ ಕಡಿಮೆ 100 ಕೋಟಿ ಸಂಸ್ಥೆಗಳಾಗ್ಯಾವ. ಸೊ ನಾವು ಹೆಂಗ್ ಅಪ್ಗ್ರೇಡ್ ಮಾಡ್ಕೋಬೇಕು. ನಾವು ಇವತ್ತಿನ ಕಾಂಪಿಟೇಷನ್ ಎರಾದಾಗ, ಫೈನಾನ್ಷಿಯಲ್ ಸೆಕ್ಟರ್ದಾಗ ಕಾಂಪಿಟೇಷನ್, ಬಹಳಷ್ಟು ಕಾಂಪಿಟೇಷನ್ ಇದೆ. ಇದಕ್ಕೆ ನಾವು ಒಂದು ಕ್ವಾಲಿಟಿ ಸರ್ವಿಸಸ್ ಯಾವ ರೀತಿ ಕೊಡ್ಬೇಕಂತ ನುರಿತ ಜಾಯಿಂಟ್ ರಿಜಿಸ್ಟರ್ ಅವ್ರ ಕಡೆಯಿಂದ ಉಪನ್ಯಾಸ ಇದು ಮಾಡಾಕತ್ತೇವ. ಅದಕ್ಕೆ ಇದಕ್ಕೆ ನಮ್ಮ ಒಂದು ಲೆಕ್ಕದ ಪ್ರಕಾರ 300 ರಿಂದ 350 ಸೊಸೈಟಿಗಳು
ಭಾಗವಹಿಸ್ತಾವಂತ ನಮ್ದೊಂದು ಲೆಕ್ಕ ಹಾಕಿದ್ದೇವೆ. 300 ಸೊಸೈಟಿ ಅಂದ್ರೆ ಒಂದು 500 ಜನ ಕೂಡ್ತಾರೆ, 500ರಿಂದ 500 ಜನ ಕೂಡ್ತಾರೆ. ಸೊ ಅದಕ್ಕ ತಮ್ಮ ಮುಖಾಂತರ ನಮ್ಮ ಸಹಕಾರ ಕ್ಷೇತ್ರನ ಬೆಳೆಸೋಗೋಸ್ಕರ ತಮ್ಮ ಸಹಕಾರ ಯಾವತ್ತೂ ಇರ್ಲಿ ಅಂತ ಹೇಳಿ ಆ ದಿನ ತಾವು ಎಲ್ಲರೂ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಗೊಂದು ಪ್ರೋತ್ಸಾಹ ಮಾಡ್ಬೇಕಂತ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊತೇನೆ. ದಯವಿಟ್ಟು ಎಲ್ಲರೂ ಬಂದು ನಮ್ಗೊಂದು ಪ್ರೋತ್ಸಾಹ ಮಾಡಿ ಸಹಕಾರ ಕ್ಷೇತ್ರ ಬೆಳೆಸಾಕ ತಾವು ಅದರಲ್ಲಿ ಒಂದು ಭಾಗಿಯಾಗಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ 2 ಮಾತು ಮುಗಿಸ್ತೇನೆ. ನಮ್ಮ ಸಹೋದ್ಯೋಗಿ ಕೆನ್ಸಡ್ಡಿ ಅವರು 1-2 ಮಾತು ಹೇಳ್ತಾರೆ. ಮೊದಲಿಗೆ ಎಲ್ಲ ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।